ಇವತ್ತು ನಾವು ಆರೆಂಜ್ ಬರ್ಫಿ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಅದಕ್ಕೆ ಬೇಕಾಗುವಂಥ ಪದಾರ್ಥಗಳು, ಇವತ್ತು ಆರೆಂಜ್ ಸೀಸನ್ ಇರೋ ಕಾರಣ ಆರೆಂಜ್ ತುಂಬ ಕಡೆ ಸಿಗ್ತಾ ಇದೆ. ಆರೆಂಜ್ ತೊಗೊಳ್ಳಿ 1 kg ಖೋವಾ ತೊಗೊಳ್ಳಿ. ನಾನು ಅಮೂಲ್ ಖೋವಾ ಅಂತ ತೊಗೊಂಡಿದ್ದೀನಿ. ಹಾಗೆ ಡೆಸಿಕೇಟೆಡ್ ಕೊಕೊನಟ್ ಇದು ಸಿಗುತ್ತೆ, ಪುಡಿ ಪೌಡ್ರ್, ಅದನ್ನು ತೊಗೊಳ್ಳಿ ಒಂದು 150-200 ಗ್ರಾಮ್ಸ್ವರೆಗೂ. ಹಾಗೆ ಶುಗರ್ ತೊಗೊಳ್ಳಿ, ಶುಗರ್ ಒಂದು 200 ಗ್ರಾಮ್ಸ್ ತೊಗೊಳ್ಳಿ. ಅದ್ರ ಜೊತೆಗೆ ನಾನು ಕಲರ್ಗೋಸ್ಕರ ಬೀಟ್ರೂಟ್ ಎಕ್ಸ್ಟ್ರಾಕ್ಟ್ ತೊಗೊಂಡಿದ್ದೀನಿ, ನ್ಯಾಚುರಲ್ ಬೀಟ್ರೂಟ್ ಎಕ್ಸ್ಟ್ರಾಕ್ಟ್. ಅದು ಹೆಲ್ತಿಗೂ ಏನು ಎಫೆಕ್ಟ್ ಮಾಡಲ್ಲ ಕಲರು. ಸೊ ಇದನ್ನೆಲ್ಲ ತೊಗೊಂಡ್ಮೇಲೆ ಆರೆಂಜ್ನ ಎಲ್ಲ ಪೀಲ್ ಮಾಡ್ಕೊಂಡ್ಬಿಡಿ. ಪೀಲ್ ಮಾಡಿಕೊಂಡು ಅದನ್ನೆಲ್ಲ ಒಂದೊಂದು ಬಿಚ್ಕೊಂಡು ಎಲ್ಲದನ್ನು ಒಂದು ಕಡೆ ಇಟ್ಕೊಳ್ಳಿ. ಯಾಕೆಂದರೆ ಅದನ್ನು ನಾವು ಒಳಗಡೆ ನಮ್ಮ ಪಲ್ಪನ್ನು ಅಷ್ಟೇ ತೊಗೊಳ್ಬೇಕು. ಸೊ ಹಾಗಾಗಿ ಎಲ್ಲ ಪೀಲ್ ಮಾಡ್ಕೊಂಡು ಇಟ್ಕೊಳ್ಳಿ. ಈ ಥರ ಸೀಸರ್ ತೊಗೊಂಡು ಮೇಲ್ಗಡೆಯಿಂದ ಸಿಪ್ಪೆ ತೆಗೆದಿದ ಮೇಲೆ ಒಳಗಡೆ ಅದು ಏನಿರುತ್ತಲ್ಲ ಅದು ಎಲ್ಲನೂ ತೆಕ್ಕೊಂಡು ಓನ್ಲಿ ಪಲ್ಪ್ ಇಟ್ಕೊಳ್ಬೇಕು ನಾವು. ಸೀಡ್ ಮತ್ತು ಅದು ಏನು ಮೇಲ್ಗಡೆ ಅದು ಸಿಪ್ಪೆ ಇದೆ ಅದು ತೆಗಿಬೇಕು. ಓನ್ಲಿ ಪಲ್ಪನ್ನು ಇಟ್ಕೊಳ್ಬೇಕು. 1 kg ಆರೆಂಜ್ ಪಲ್ಪನ್ನೆಲ್ಲ ನೀವು ಬಿಡಿಸ್ಕೊಂಡು ಫುಲ್ ಜಸ್ಟ್ ಏನಂತಾರೆ ಪಲ್ಪಾಗೇ ಇರಬೇಕು. ಅದರಿಂದ ಯಾಕಂದರೆ ಇದು ಬೇರೆದೆಲ್ಲ ಹಾಕಿದ್ರೆ ಅದು ಹಾಗೆ ಉಳ್ಕೊಳ್ಳುತ್ತೆ, ತಿನ್ನೋಕೆ ಕರೆಕ್ಟಾಗಿರಲ್ಲ. ಓನ್ಲಿ ಪಲ್ಪ್ ಇರಬೇಕು. ಸೀಡ್ ಮತ್ತು ಅದು ಮೇಲ್ಗಡೆ ಸಿಪ್ಪೆ ಬಿಸಾಡಬೇಡಿ. ಈ ಥರ ಎಲ್ಲದನ್ನು ಒಂದು ಬೌಲಲ್ಲಿ ಕಲೆಕ್ಟ್ ಮಾಡ್ಕೊಳ್ಳಿ. ತುಂಬ ಈಸಿಯಾಗಿ ತೆಕ್ಕೊಳ್ಬೋದು. ಒಂದು ಸೀಸರ್ ಇದ್ದರೆ ಮೇಲುಗಡೆಯಿಂದ ಸಿಪ್ಪೆ ಸ್ವಲ್ಪ ಕಟ್ ಮಾಡಿದ್ರೆ 2 ಕೈನು ಆ ಕಡೆ ಈ ಕಡೆ ಹೇಳಿದ್ರೆ ಅದು ಈಸಿಯಾಗಿ ಬರುತ್ತೆ. ಎಲ್ಲವನ್ನು ತೆಕ್ಕೊಳ್ಳಿ. ಎಲ್ಲವನ್ನು ತೆಕ್ಕೊಂಡು ಒಂದು ಬೌಲಲ್ಲಿ ಜಮಾ ಮಾಡಿದ ಮೇಲೆ ಒಂದು ಗ್ಯಾಸ್ ಹಚ್ಕೊಳ್ಳಿ. ಗ್ಯಾಸಿನ ಮೇಲೆ ನೀವು ಒಂದು ಯಾವುದೇ ಆಗಲಿ ಪ್ಯಾನ್ ಹತ್ರ ಬೊಗಣೆಯನ್ನು ಇಟ್ಕೊಳ್ಳಿ. ಅದರೊಳಗಡೆ ಡೈರೆಕ್ಟಾಗಿ ಇದನ್ನು ಪಲ್ಪ್ ಏನು ಇಟ್ಕೊಂಡಿದ್ರಲ್ಲ ನೀವು ಸೈಡಲ್ಲಿ, ಅದನ್ನು ಪಲ್ಪನ್ನ ಬೌಲ್ ಒಳಗಡೆ ಹಾಕ್ಕೊಳ್ಳಿ. ಇದೇನು ಪಲ್ಪ್ ಇರುತ್ತಲ್ಲ ಸ್ಲೋ ಆಗಿ ಇದೇನು ಬಿಸಿ ಆದ ತಕ್ಷಣ ಅದೇ ಥರ ಅದನ್ನು ಚೆನ್ನಾಗಿ ಕಲಿಸ್ಕೊತ ಒಂದು ಸಲ ಬಿಸಿಯಾಗಿದ್ಮೇಲೆ ಚೆನ್ನಾಗಿ ಕಲಿಸ್ಕೊತ ಇರಿ. ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಳಿ. ಅದನ್ನು ಶುಗರೆಲ್ಲ ಹಾಕಿದ ಮೇಲೆ ಒಂದು ಸ್ವಲ್ಪ ಅದನ್ನು ನೀರು ಬಿಡುತ್ತೆ, ವಾಟರ್ ಆಗುತ್ತೆ ಈ ಥರ. ಆಮೇಲೆ ನಾನು ಸ್ವಲ್ಪ ಕಲರ್ ಹಾಕ್ಕೊಂಡಿದ್ದೀನಿ. ನೀವೇನಿದು ಖೋವಾ ತೊಗೊತಿರಲ್ಲ, ಖೋವಾನ ಚೆನ್ನಾಗಿ ಕ್ರಷ್ ಮಾಡಿ ಅದರೊಳಗಡೆ ಹಾಕ್ಕೊಳ್ಳಿ. ಯಾಕಂದರೆ ನೀವು ಅದೇ ಥರ ಹಾಕಿದ್ರೆ ಅದು ಗಟ್ಟಿ ಅದೇ ಥರ ಉಂಡೆ ಕಟ್ಟುತ್ತೆ. ಸೊ ಅದಕ್ಕೋಸ್ಕರ ಚೆನ್ನಾಗಿ ಕ್ರಷ್ ಮಾಡಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫುಲ್ ವಾಟರ್ ಆಗಿದೆಯಲ್ಲ, ಇದು ವಾಟರ್ ಏನಿದೆ ನಿಮಗೆ ತುಂಬ ಜಾಸ್ತಿ ಕಾಣಿಸ್ಬೋದು. ಬಟ್ ಹಾಗೆ ವಾಟರ್ ಎಲ್ಲ ಸ್ವಲ್ಪ ಕಮ್ಮಿ ಆಗಿದ್ಮೇಲೆ ಅದರಲ್ಲಿ ನಾವು ಕೊಕೊನಟ್ ಹಾಕ್ಕೊಂಡ್ರೆ ಅದೆಲ್ಲ ಕರೆಕ್ಟ್ ಆಗಿಬಿಡುತ್ತೆ. ಚೆನ್ನಾಗಿ ವಾಟ್ರೆಲ್ಲ ಹೋಗೋಕೆ ಚೆನ್ನಾಗಿ ಫ್ರೈ ಮಾಡಿ ಅದನ್ನು. ಅದಾದಮೇಲೆ ಸ್ವಲ್ಪ ಇನ್ನೂ ನೀರು ಅನಿಸಿದಾಗಲೇ ಸ್ವಲ್ಪ ಕೊಕೊನಟ್ ಹಾಕ್ಕೊಳ್ಳಿ. ಕೊಕೊನಟ್ ಪೌಡ್ರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಡೆಸಿಕೇಟೆಡ್ ಕೊಕೊನಟ್ ಪೌಡ್ರ್ ವಾಟ್ರ್ ಎಲ್ಲ ಹೀರ್ಕೊಂಡು ಗಟ್ಟಿಯಾಗಿಬಿಡುತ್ತೆ ಅದು. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಿಮ್ಗೆ ಇನ್ನೂ ಒಂದು ಸ್ವಲ್ಪ ವಾಟರ್ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಕೊಕೊನಟ್ ಹಾಕ್ಕೊಂಡು ಮತ್ತೆ ನೀವು ಹಾಗೆ ಫ್ರೈ ಮಾಡ್ಕೊಳ್ಬೋದು. ಫ್ರೈ ಮಾಡ್ಕೊಳ್ಳೋದು ಲಾಸ್ಟಲ್ಲಿ ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ. ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದೇ ತುಪ್ಪ ಹಾಕಿದ್ರೆ ನಿಮಗೆ ತುಪ್ಪ ಅದನ್ನು ಹೀರ್ಕೊಂಡು ಕೆಳಗಡೆ ಅಂಟದೇ ಇರೋಂಗೆ ಚೆನ್ನಾಗಿ ಫ್ರೈ ಆಗುತ್ತೆ. ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದೆ ಅಂತ ನಿಮ್ಗೆ ಗೊತ್ತಾಗಬೇಕಾದ್ರೆ ಅದು ಏನು ಆರೆಂಜ್ ಪಲ್ಪ್ ಎಲ್ಲ ಇದೆಯಲ್ಲ ಅದು ತುಪ್ಪ ಬಿಡುತ್ತೆ. ತುಪ್ಪ ಬಿಟ್ಟರೆ ನಿಮಗೆ ಅದು ಚೆನ್ನಾಗಿ ಫ್ರೈ ಆಗಿದೆ ಅಂತ ಅಂದ್ಕೊಂಡು ನೀವು ಮೋಲ್ಡಲ್ಲಿ ತೆಕ್ಕೋಬೋದು ಅದನ್ನು. ತುಂಬ ಈಸಿ ರೆಸಿಪಿ ಇದು. ಆರೆಂಜ್ ಸೀಸನ್ ಇದ್ದ ಕಾರಣ 100 ರೂಪೀಸಿಗೆ 1 kg 2 kg ಸಿಗ್ತಾಯಿದೆ. ಸೊ ನೀವು ಆರಾಮಾಗಿ ತಂದು ಮನೆಯಲ್ಲೇ ಮಾಡ್ಕೋಬೋದು. ಒಂದು ಸಲ ಅದೆಲ್ಲ ಫ್ರೈ ಆಗಿ ಒಂದು ಕಡೆ ಆಗಿದ್ಮೇಲೆ ಅದನ್ನು ಒಂದು ಯಾವುದೇ ಸಾಚ ಆಗಲಿ, ಯಾವುದೇ ಬೌಲ್ ಆಗಲಿ, ಯಾವುದೇ ಪ್ಲೇಟ್ ಆಗಲಿ ಇದರಲ್ಲ ತೆಕ್ಕೊಳ್ಳಿ. ಸ್ವಲ್ಪ ಎಣ್ಣೆ ಅದು ಪ್ಲೇಟಿಗೆ ಹಚ್ಕೊಂಡು ಕರೆಕ್ಟಾಗಿ ಅದನ್ನೆಲ್ಲ ತೆಕ್ಕೊಂಡು ಒಂದು 2 hours ಹಾಗೆ ಬಿಡಿ ಕಟ್ ಮಾಡಿಕೊಂಡು. ನಾನು ಒಂದು ಪ್ಲೇಟ್ ತೊಗೊಂಡು ಪ್ಲೇಟಲ್ಲಿ ಹಾಕ್ಕೊತಾ ಇದ್ದೀನಿ. ನನ್ನ ಹತ್ರ ಯಾವುದೋ ಸ್ಕ್ವೇರ್ ಶೇಪಿನ ಆ ಥರ ಇರಲಿಲ್ಲ. ಸೊ ನೀವು ಯಾವುದೇ ಟೈಪ್ ಇದ್ರೂ ತೊಗೊಳ್ಬೋದು.
ಚೆನ್ನಾಗಿ ಬಂದಿತ್ತು ಟೇಸ್ಟ್. ನನ್ನ ಫ್ರೆಂಡ್ಸಿಗೆಲ್ಲ ತಿನ್ನಿಸಿದ್ದೆ, ತುಂಬ ಚೆನ್ನಾಗಿದೆ ಅಂತ ಹೇಳಿದರು. ವರ್ಷ ಆಗಿತ್ತು.